ಸೇಲ್ ಮಾಡಬೇಕು, ಡ್ರೈವರ್ಸ್ ಹತ್ರಲಿ ಪ್ಯಾಸೆಂಜರ್ಸ್ ಹತ್ರಲಿ. ಹಂಗಿಲ್ಲ, ಗಾಡಿ ದುಡ್ಡು ಮಾಡ್ಬೇಕು ಅಷ್ಟೇ. ನಾನು ಒಂದು ಬೆಲೆ ಇಲ್ಲ, ರೆಸ್ಪಾನ್ಸ್ ಇಲ್ಲ ಶೋರೂಮ್ ಅಲ್ಲಿ. ಆಟೋ ಡ್ರೈವರ್ ಹೇಳ್ತಾರೆ, ನಾವು ದುಡಿಯೋದು ಎಷ್ಟು ಸರ್, 300-400 ರೂಪಾಯಿ ದುಡಿದೀವಿ, ಬೆಳಿಗ್ಗೆ ಒಂದು ದಿನ ಬಂದ್ರೆ ನಮ್ಮ ಮನೆಗೆ ಸಾಯಂಕಾಲ ಏನ್ ತಗೋಗೋಣ. ಶೋರೂಮ್ ಅಲ್ಲಿ ಅವರು ಬಂದು ಅವರು ಇಷ್ಟ ಬಂದಾಗ ಇನ್ಸೂರೆನ್ಸ್ ಚೇಂಜ್ ಮಾಡ್ಕೋಬೋದಂತೆ. ಈಗ ಟಾಟಾ ಆಯ್ತು, ಈಗ SBI ಆಗೈತಂತೆ. ಅದು ನಮಗೆ ಆಟೋ ಚಾಲಕರಿಗೆಲ್ಲ ಹೇಳಿದಾರ? ಅವರು ಹೇಳಿಲ್ಲ. ಸುಮ್ಮನೆ ಅವ್ರು ಇಷ್ಟ ಬಂದಾಗ ಮಾಡ್ಕೊಬಿಡ್ತಾರ. ಅಲ್ಲ, ಇಷ್ಟ ಬಂದಾಗ ಮಾಡ್ಕೊಬಿಟ್ಟವ್ರೆ. ಈಗ ಅವ್ರು ಏನಂತ ಹೇಳವ್ರೆ, ಗಾಡಿ ಮಾತ್ರ ಡೆಲಿವರಿ ಕೊಡ್ತೀನಿ, ಗಾಡಿ ಏನು ಹೆಚ್ಚು ಕಮ್ಮಿ ಆದರೂ ವಾಪಸ್ ಕೊಡಲ್ಲ ನನಗೆ. ಅದಕ್ಕಿದ್ಗೂ ನಮಗೆ ಗೊತ್ತಿಲ್ಲ, ಬರೀ ಗಾಡಿ ಮಾತ್ರ ಡೆಲಿವರಿ ಕೊಡ್ತೀನಿ, 10,000 ಕೊಟ್ಟರು ಡೆಲಿವರಿ ಕೊಡ್ತೀನಿ. ಗಾಡಿ ಮಾತ್ರ ಸೇಲ್ ಮಾಡೋಕ್ಕಿದ್ದೀನಿ, ಗಾಡಿ ಮಾತ್ರ ಸೇಲ್ ಮಾಡ್ತೀನಿ, ಲೋನ್ ಹಾಕ್ಸ್ತೀನಿ. ಅದಕ್ಕೆ ಮಾತ್ರ ಸ್ವಲ್ಪ ಇದೆ, ಇನ್ನೇನು ಯಾವುದು ಪರಿಹಾರ ಇಲ್ಲ. ಡ್ರೈವರ್ಗೂ ಇಲ್ಲ, ಯಾರಿಗೂ ಇಲ್ಲ, ಪ್ಯಾಸೆಂಜರ್ಗೂ ಏನೂ ಇಲ್ಲ. ಈಗ ಡ್ರೈವರ್ ಅಲ್ಲ, ಇವರು ಏನು ಗೊತ್ತಾ, ಗಾಡಿ ಸೇಲ್ ಮಾಡಬೇಕು, ಡ್ರೈವರ್ಸ್ ಹತ್ರಲಿ ಪ್ಯಾಸೆಂಜರ್ಸ್ ಹತ್ರಲಿ. ಹಂಗಿಲ್ಲ, ಗಾಡಿ ದುಡ್ಡು ಮಾಡಬೇಕಷ್ಟೇ. ನಾನು ಗಾಡಿ ಸೇಲ್ ಮಾಡಬೇಕಷ್ಟೇ. ನೀನು ಸಾಯ ಗಂಟೆ ಲೋನ್ ಕಟ್ಟು, ನಿನ್ನ ಗಾಡಿ ಆದರೆ ನೀನು ಹೊರಗಡೆ ಮಾಡಿಸ್ಕೊಳಪ್ಪ. ಕೇಳಿದ್ರೆ ಅವರು ಬಂದಿಲ್ಲ, ಇನ್ಸೂರೆನ್ಸ್ ಆಗಿಲ್ಲ, ಅದು ಚೇಂಜ್ ಆಗೈತೆ, ಇದು ಚೇಂಜ್ ಆಗೈತೆ, ಈ ಥರ ರೂಲ್ಸ್ ಹೇಳ್ತಾರೆ. ಒಳಗೆ ಹೋದ್ರು, ಗಾಡಿ ರಿಪೇರಿಗೆ ಹೋದರೆ ಇದು ಟೈಮ್ ಮುಗಿದೋಗಿದೆ, 3 ಸರ್ವಿಸ್ ಮುಗಿದೋಯ್ತು, ವಾರಂಟಿ ಇಲ್ಲ. ಇವರು ಸಮಸ್ಯೆ ಇಲ್ಲ, ಇವ್ರ ತಲ್ಲಿ ಇಟ್ಕೋತಾರೆ. ಆಟೋ ಡ್ರೈವರ್ಗೆ ಹೇಳ್ತಾರೆ, ನಾವು ದುಡಿಯೋದೆಷ್ಟು ಸರ್, 300-400 ರೂಪಾಯಿ ದುಡಿತೀವಿ, ಬೆಳಿಗ್ಗೆ ಒಂದು ದಿನ ಬಂದರೆ ನಮ್ಮ ಮನೆಗೆ ಸಾಯಂಕಾಲ ಏನು ತಗೋಗೋಣ, ಉಪವಾಸ ಹೋಗೋಣ. ಒಂದು ಗಾಡಿ ಬಂದರೆ ಒಂದು ದಿನ ಬೇಕು, ಒಬ್ಬರು ರೆಸ್ಪಾನ್ಸ್ ಮಾಡಲ್ಲ. ಇಷ್ಟೊತ್ತಾಗೈತೆ, 2 ಅವರ್ ಐತೆ, ಒಬ್ಬ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಯಾವ ಥರ ಮಾಡೋದು? ವಿಶ್ವಾಸ ಇದ್ರೂ, ಯಾರೇ ವಿಶ್ವಾಸ ಇದ್ರೂ ಇಲ್ಲಿ ಸಭೆಯಲ್ಲಿ ಬಂದು ಮಾತಾಡಬೇಕು. ನಾವು ಇಲ್ಲಿ ಏನು ಸೇರಿರೋದ್ವಿ, ಅವರು ಎಲ್ಲೋ ಕೂತ್ಕೊ ಫೋನ್ ಮಾಡೋದಲ್ಲ, ಫೋನ್ ಮಾಡಿ ಮಾತಾಡೋದಲ್ಲ. ಏನು ಅಷ್ಟೊಂದು ಹಂಗಾರೆ ನಮಗೆ ಬೆಲೆನೇ ಇಲ್ಲ ಅಂದಂಗಾಯ್ತು. ಇಲ್ಲಿ ಬಂದು ರೆಸ್ಪಾನ್ಸ್ ಮಾಡೋರು ಯಾರೂ ಇಲ್ಲ. ನನಗೊಟ್ಟು ಒಳಗೆ ಕೇಳಿದ್ರೆ ನನ್ನ ಮ್ಯಾನೇಜರ್ ಇಲ್ಲ, ಬರ್ತಾರೆ ಊಟಕ್ಕೆ ಹೋಗೋರೆ ಅಂತ. 3 ಅವರಿಂದ ಊಟಕ್ಕೆ ಹೋಗಿದ್ದೀರಾ? ಓನರ್ ಬರ್ತಾರೆ, ಓನರು ಬಂದಿಲ್ಲ, ಯಾರೂ ಇಲ್ಲ ಅಂದಮೇಲೆ ಯಾರಿಗೆ ಹೇಳೋಣ? ಅವರು ನಮ್ಮ ಜಿಲ್ಲಾಧ್ಯಕ್ಷ ಮಾತಾಡೋರೆ, ಅವ್ರಿಗೆ ಹೇಳವ್ರೆ, ಇಲ್ಲಿ 10 ಜನ ಸಭೆಗೆ ಹೇಳಿ. ಜಿಲ್ಲಾಧ್ಯಕ್ಷ ಬೆಲೆ ಇಲ್ವಂಗಾರ ಇಲ್ಲಿ ಬಂದು ಹೇಳಿ 10 ಜನ ಜೊತೆ. ಜಿಲ್ಲಾಧ್ಯಕ್ಷ ಬೆಲೆ ಇಲ್ವಂಗಾರ, ಜಿಲ್ಲಾಧ್ಯಕ್ಷ ಬಂದು ಮಾತಾಡ್ಬೇಕೇನೆ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಸರ್, ಒಳಗೆ ಹೋದರೆ ನಾನು ಮ್ಯಾನೇಜರ್ ಬರಬೇಕು ಅಂತಾರೆ, ಅವ್ರು ನನಗೆ ಗೊತ್ತಿಲ್ಲ ಅಂತಾರೆ. ಯಾರಿಗೂ ಗೊತ್ತಿಲ್ಲ ಅಂದಮೇಲೆ ನಾವು ಯಾರು ತಾವು ಮಾತಾಡೋಣ? ಯಾರೂ ಇಲ್ಲ, ಬರೀ ಗಾಡಿ ಮಾತ್ರ ಡೆಲಿವರಿ ಕೊಡೋದಷ್ಟೇ. ನಾವು ಇನ್ಸೂರೆನ್ಸು ನಮಗೆ ಗೊತ್ತಿಲ್ಲ, ಏನಿಲ್ಲ, ನಮಗೆ ಗಾಡಿ ಸೇಲ್ ಆಗಬೇಕಷ್ಟೇ. ಅವ್ರು ಹೇಳಬೇಕು ಗಾಡಿ ಸೇಲ್ ಆಗಬೇಕು, ಲೋನ್ ಪರ್ಮೆಂಟು. ಅಣ್ಣ ಇನ್ನೊಂದು ಅಣ್ಣ, ಪರ್ಮೆಂಟ್ ನಮ್ಗೆ ಬೇಕಾಗಿಲ್ಲ, DL ಪರ್ಮೆಂಟ್ ಕೊಡಲಿ ಯಾರಿಗೂ. ಏನು AR ಇದೆ ಅವ್ರಿಗೆ ಮೊದಲು ಗಾಡಿ ಕೊಡಲಿ ಅಣ್ಣ, ಮಿಕ್ತವ್ರು ಗಾಡಿಗೆ ಮೊದಲು ಬೇಕಾಗಿಲ್ಲ. ಯಾಕೆ ಸುಮ್ಮನೆ ಬ್ಯಾಡ್ಜು ಅಂತಾರಣ್ಣ, ಏನಕ್ಕೆ ಬ್ಯಾಡ್ಜ್ ಕೊಡ್ತಾರೆ? AR ಮಾತ್ರ ಇರ್ಬೇಕು ತಾನೆ. RTO ಏರ್ ಇಲ್ಲ, ಏನಕ್ಕೆ RTO ಏರ್ ಇಲ್ಲ ಅಂತ ಕೇಳಿ, ಏರ್ ಏನಕ್ಕಿಲ್ಲ ಅಂತೇಳಿ ಸುಮ್ಮನೆ ವೇಸ್ಟು. RTO ಕೇಳಿದ್ರೆ ಬ್ಯಾಡ್ಜೇ ಮಾಡ್ತೀರ ಅಂತ ಹೇಳ್ತಾರೆ. ನಮ್ಮ ಹುಡುಗ ಇವಾಗ ಬ್ಯಾಡ್ಜ್ ಇಲ್ಲಿ RTO ಇಲ್ಲಿ ಹೋಗ್ತಾನೆ ಮಾಡೋಕ್ಕೆ, RTO ಮಾಡ್ತಿಲ್ಲ. ಇಲ್ಲಿ ಮ್ಯಾನೇಜರ್ ಬಂದು ಮಾತಾಡ್ತಿಲ್ಲ. ಜಿಲ್ಲಾಧ್ಯಕ್ಷ ಏನಕ್ಕೆ ಬಂದಿದ್ದಾರೆ? ಅವ್ರಿಗೊಂದು ಬೆಲೆ ಬೇಡವಾ? ಈ ಎಲ್ಲ ಏನಕ್ಕೆ ಬಂದಿದೆ? ಆಟೋ ಡ್ರೈವರ್ ಏನಕ್ಕೆ ಬಂದಿದ್ವಿ? ಒಂದು ಬೆಲೆ ಇಲ್ಲ, ರೆಸ್ಪಾನ್ಸ್ ಇಲ್ಲ. ಶೋರೂಮಲ್ಲಿ ರೆಸ್ಪಾನ್ಸ್ ಕೊಡಿಲ್ಲ. ಬಜಾಜ್ ಶೋರೂಮಲ್ಲಿ ನಾವಿದ್ರೆ ಶೋರೂಮು, ಆಟೋ ಇದ್ರೆ ಮತ್ತೆ ಶೋರೂಮು. ಇದು ಬಜಾಜ್ ಶೋರೂಮ್ ಏನಕ್ಕೆ? ನಮಗೋಸ್ಕರ ಇರೋದು, ಬೇರೆ ನಮಗೋಸ್ಕರ ಇರೋದು ಬಜಾಜ್ ಶೋರೂಮು. ಏನು ಗೊತ್ತಾ, ನಮಗೆ ಇಲ್ಲಿ ಬಂದು ಮ್ಯಾನೇಜರ್ ಮಾತಾಡಬೇಕು, ಆವಾಗ ನಾವು ಒಂದು ಬೆಲೆ ಅಂತ ಹೋಗ್ತೀವಿ, ಅಲ್ಲಿ ಗಂಟೆ ಹೋಗೋಕೆ ರೆಡಿ ಇಲ್ಲ.